ನೀವ ಮೂಲಂಗಿ ಮೊಸಡಿ ಅವ ಆ ಚಪ್ಪಲ್ ಗೌಡ್ರಿ ಹೋಗದಾಗ ನನಗೆ ಹೋಗಿದ್ದೆ ಅಂದ್ರ ಇವತ್ತಿನ ಕಚ ಪಚ ಸುಡ್ದು ಬಿಡ್ತೀನಿ. ನಾನು ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಒಟ್ಟುವಾಗ್ಲೇ ವಿಲನ್ ಅಂತ ಹೊಟ್ಟದವನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸೆ ಹೆಚ್ಚಾದಾಗ, ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ಬರ್ತಾರೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟಾದ ನಮ್ಮಂತ ಕಳನಾಯಕರನ್ನ ಮಟ್ಟ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಸಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಕ್ಕೆ ಹೆಣ್ಣನ್ನು ಕೊಡ್ತೇವೆ. ಪ್ರಸಂಗ ಬಿದ್ರ ಮಗ್ಲಾಗ್ ಮಾಡ್ಕೊಳಕ್ಕೆ ಹೆಂಗಾರ ಮಾಡಿ ಹೊಟ್ಟೆ ಕಿತ್ಕೊತೇವಿ. ಆಮೇಲೆ ಒಂದಲ್ಲ ಎರಡಲ್ಲ ಐದು ಗುಮ್ತೀವಿ, ಗುಮ್ಮಿಸ್ಕೊಳಕ. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳಬಹುದಾನ ಅವನಿಗೆ ಅಲ್ಲ. ಯಾಕಂದ್ರೆ ಎಲ್ಲಾರು ನಮ್ಮದ ತೊಳ್ಕೊಳಕ್ ಸೌಡಿಲ್ಲ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿದ್ದು ರೈತ ಒಂದೆನೆಗೆ ಆಸೆ ಪಡ್ತಾನೆ. ಇನ್ನಾವ್ ಆಸೆ ಪಡೋದಪ್ಪ. ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಿ ಬಾ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಗೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಗೋಬೇಕು. ಬಡ್ದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು. ಸರ್ಕಾರಿ ಸಾಲಿ ಮಾಡಿಕೊಡಿ, ದವಾಖಾನಿ ಮಾಡಿಕೊಡಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇಕು. ನಾ ಮಾತಾಡುದು ಸ್ವಲ್ಪ ಬಿರುಸ, ಆದ್ರ ಅದ್ ಯಾವತ್ತಿದ್ರು ಕಾರ್ಯನ ಇರ್ತೈತಿ. ರಾಕಬೇಕೆ ದುಡ್ಡಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಬೊಟ್ಟಿಟ್ಟು ಮಾತಾಡ್ತೀಯ ಅಂತ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಬಟ್ಟಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು. ಇವನು ಶಕುನಿಯ ಕುಲದವನು, ಕೈಯಿಂದಾಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡಿ ತೋರಿಸ್ತಾನೆ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬಿದ್ರೆ ಎದುರಾಳಿ ಯಾರೇ ಇರಲಿ ಎಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ಸ್ಟೈಲ ಬೇರೆ.
ಸಾಕಾಗೈತಿ ಒಂದು ಕಾಲಾಗ ಮನಿ ಅನ್ನಂಗಿಲ್ಲ ಮಾರನ್ನಂಗಿಲ್ಲ ತಿಂಗಳಿಗೊಮ್ಮೆ ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತಾರೆ ಬರ್ಲಿ ಮಗ ಇವತ್ತು ಕುರಿಕಿ ತಾರಿನ ಕಂಬ ಇರಿಸ್ತ ಕೈ ಮುಗಿತೀನಿ ಕಾಪಾಡ್ರಿ ಯಾಕಲೆ ಏನಂತ ಅವ ಅದನಲ್ರಿ ಅವ ಧರ್ಮ್ಯ ನಮ್ಮ ದನಗಳೆಲ್ಲ ಅವ್ನ ಕಬ್ಬಿನ ಬೆಳೆ ಹಾಳು ಮಾಡಿ ಒಂದು ತಿಳಿದು ಇಡೀ ಊರನ ಮಂದಿನ ಕರೆಸಿ ಹಿಡಿದು ಗುಮ್ಸಾನ್ರಿ ಏನ್ ದೊಡ್ಡ ವಿಷಯ ಬಿಡು ಗೌಡ್ರ ಊರ್ ಹೋಗ್ಕೊಂಬೈತಾರ ಗೌಡ್ರ ದನ ಮಂದಿ ಹೊಲ ಹೋಗ್ಕೊಂಬೈತಾರ ಅಷ್ಟ ಅಲ್ಲ ನೀ ಏನಾಗ್ತಿ ಏ ನಾಲ್ಕು ನನ್ನ ಮಗ ಏ ಬೇವರ್ಸ್ ನನ್ನ ಮಗ ಬುದ್ಧಿ ಬುದ್ಧಿ ಎಲ್ಲಿ ಮತ್ತೆ ನೋಡ್ತಿಲ್ಲ ಅವ ಧರ್ಮ್ಯ ನನಗೆ ಹಿಂಗ ಬೈದಾರಿ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಿ ಗುಮ್ಮಕ್ ಹೋಗ್ಬೇಡ ಗೌಡ್ರ ಗುಮ್ಮ ತಿಂಡಿ ಆಗೈತೆ ಮುಂದೆ ಕೂತ್ ಗುಮ್ಮಿಸ್ ಇದು ನಿನಗೂ ಹೊಸದಲ್ಲ ಇದು ನನಗೂ ಹೊಸದಲ್ಲ ಅಷ್ಟು ದಿಮಾಕಿನಲ್ಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಹಚ್ಚಿ ತಿನ್ನೋ ಅವಂಗ ಅಷ್ಟು ದಿಮಾಕಿರ್ಬೇಕಾಗ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರು ನಾವು ನಮ್ಗೆ ಅಷ್ಟು ದಿಮಾಕಿರಬಾರ್ದಲ್ಲೇ ಅದಕ್ಕೇನು ಹೇಳಿ ಬಂದೆ ನಂದು ತಿಂಡಿ ಮುಗಿದ 4 ತಾಸು ಆಗೈತಿ ಈಗೇನ ತಿಂಡಿದ್ರು ಗೌರಪ್ಪನ್ ತಿಂಡಿ ನಿಂದೇನಾರ ತಿಂಡಿದ್ರು ಸೀದಾ ಮನೆಗೆ ಬಾ ನೀ ಹಾದಿಲಿ ಹೋಗುದೇವ ತನ್ನ ಮನ್ಯಾಗ ಹೋಗಿಸ್ತೇನೆ ಹಾಜಾನ ವಿಷಯ ಹಾಜಾಗ ಮುಗಿಸಿ ಬರ್ಬೇಕಪ್ಪ ಹೆಂಗಣ್ಣ ನಾವು ಒಬ್ನ ಗುಮ್ಮಿಸ್ಕೊಲಿ ಅದು ಬರ್ತಾನ ನಿಮ್ಮನ್ನ ಹಿಡಿದು ಗುಮ್ತಾನ ಗುಮ್ಮಿಸ್ಕೊರಿ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀವು ಮೂರು ಮುಚ್ಕೊಂಡ ನಮಸ್ಕಾರ ರೀ ಗೌಡ್ರಿಗೆ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಮತ್ತೇನು ಈ ಬಡವಣ್ಣ ಮನೆಯವರೆಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವ ನನ್ನ ಮನೆ ಮುಂಬಾಗಿಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಮತ್ತೆ ಬಂದ ಕಾರಣ ಐತ್ರಿ ಕಾರಣ ಇಲ್ಲಾರ್ದ ಯಾರ ಮನೆ ವರ್ಷ ತುಳಿಯಂಗಿಲ್ರಿ ಈ ಧರ್ಮಣ್ಣ ಈ ಮಾತ ನಿಮಗೂ ಗೊತ್ತೈತ್ರಿ ಏನಿಲ್ರಿ ದನ್ಯಾರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ ಕಬ್ಬೆಲ್ಲ ಕೆಡಿ ಬಹಳ ನುಕ್ಸಾನ ಮಾಡಿ ಹೇ ಗೌರಿಯ ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಪಾಪ ಬೆಳೆದು ನಿಂತು ಬೆಳಿ ಒಳಗೆ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ ಮಾಡ್ಯಾರ ಎಲೆಕ್ಷನ್ ಬರಕ್ಕಿಂತ ಮುಂಚೆ ಸರಿಯ ಬಾಟ್ಲಿ ಎಲ್ಲ ತಂದು ತೋಟದ ಮನೆಗೆ ಇಡಿಸಿದ್ರಿ ಆಳುಗಳು ನೋಡ್ಯಾರ ಬಿಟ್ಟಾವ ನಾವು ಫುಲ್ ಟೈಟ್ ಆಗಿ ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ಇನ್ನು ಮುಂದ ನಿನ್ನ ಹೊಲದಾಗ ಹೋಗಿಸ್ಬಿಡಂತ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಎಲ್ಲ ಹಾಳು ಮಾಡತ್ತನ್ರಿ ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು ಈ ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಂಗಿದ್ರೆ ಹೇಳಿ ಬಿಡು ಮತ್ತೆ ಅದೊಂದು ಹಾಗೆ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ದರ್ಪಿನ ಐತಲ್ಲ ನೋಡ್ರಿ ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ ನಿಮ್ಮ ಮನಿತನ ಎಂತದ್ದು ದೊಡ್ಡ ಮನಿತನ ಸುತ್ತ 40 ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಬಹಳ ಒಳ್ಳೆ ಗುಣದವರಿದ್ದಾರೆ ನಮ್ಮಂತ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊತಿದ್ರು ಇವತ್ತು ಆದ ಗುಣನ ನಿಮ್ಮಂತೆಲ್ಲ ಇದೆ ತಿಳ್ಕೊಂಡು ನಂದು ನುಕ್ಸಾನ ಆಗೈತಿ ಪರಿಹಾರ ಕೊಡುತ್ತೆ ನಿಮ್ಮ ಕೈ ಮುಗಿದು ಕೇಳ್ಕೊ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚು ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಅಂತ ಅವ್ರು ತಿಳ್ಕೊಂಡು ಆದ್ರೆ ನಾವ್ ಹಂಗಲ್ಲ ನಮಗ್ ಹುಟ್ಟಿದ್ದುವ ನಮ್ಮ ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕ್ ಆಕತ್ತೆ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ಕೆರೆ ಯಾರು ಕೊಡವ್ರಿ ಆ ಸೀನ್ ಎಲ್ಲ ಇಲ್ಲ ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿಪ್ಪ ಪಾಲ ಕೇಳು ಬ್ಯಾಡ್ರಿಪ್ಪ ನಂದು ಬೆಳಿ ನುಕ್ಸಾನ ಆಗೈತಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೇನೆ ತೊಗಲು ಬಡಿಸಿರ್ಲಿ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲು ಅಂದ್ರೆ ಉಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಾಳ ಚಲೋ ಯಾವಾಗ ಇಷ್ಟ ನಂಗೆಲ್ಲ ಹಚ್ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಶ್ರೀಕಾಂತ್ ಗೌಡನ್ ಸೊಟ್ಟನ ಕೈ ತುಂಬ ಪರಿಹಾರ ಕೊಟ್ಕೊಳ್ಳಿ ಆದ್ರ ಹಂಗ ಕುಂಟ
ಏನಾದ್ರೂ ಇಟ್ಕೊಂಡ್ ಕೊಡೋ ಜಾತಿ. ಅಲ್ರಿ ಅಪ್ಪ, ನಿಮ್ಮಂತ ದೊಡ್ಡೋರ್ ಜೋಡಿ ಮೂಯಿ ಕೂಡುವಂತದು ಈ ಬಡವನಂತೆಲ್ಲ ಏನೈತ್ರಿ? ಆಯ್ತು ಧರ್ಮಣ್ಣ ಐತೆ. ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕು. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ಬದಲು ಮಾಡ್ಕೊಂಡು ಅನುಕೂಲ. ಅಲ್ರಿ ನನ್ನ ಬೆಳಿ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂದ್ರ ನೀವು ಮೂಯ್ಯ ಅದಲಾ ಬದಲಿ ಹೇಳಾಕತ್ತೀರಿ. ನಂದಲ್ಲಕ್ಕೆ ಏನೈತ್ರಿ, ಅದೊಂದು 3 ಎಕರೆ ಹೊಲ ಐತ್ರಿ, ಒಂದು ಊರಾಗ ಮುರುಕ್ ಪತ್ರಾಸ್ ಮನಿ. ಇನ್ನು ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಾಕದನ್ರಿ. ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡ್ದು ಕಳಿಸ್ಬೇಕು. ಇಂಥದ್ರಾಗ ನಂದಲ್ಲಕ್ಕೆ ಏನೈತ್ರಿ ಅಪ್ಪ? ನೋಡ್ರಿ ದನ್ಯಾರ, ಹಿಂಗೆ ಆಟುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ಲ, ಸ್ವಲ್ಪ ತಿಳಿಸಿ ಹೇರಿಲ್ಲ, ತಿಳ್ಕೊಳ್ಳೋ ಶಕ್ತಿ ಐತಿ. ಬಿಡ್ರಿ, ಹಂಗೆ ಮಾಡ್ತೀರಿ. ಹೇಳಿ ಕೇಳಿ ಹೂಂಬ ನನ್ನ ಮಗ ಅವ. ಸ್ವಲ್ಪ ಹಿಂಗೆ ಹೇಳ್ತಾರ, ನೀವ ಸೊನ್ನೆ ಮಾಡಿ ಏನಿಲ್ಲ ಧರ್ಮಣ್ಣ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ, ನಿನ್ ತಮ್ಮನ ಶಿಕ್ಷಣ ಕೊಡಿಸ್, ನೀನು ಬಿಂದಾಸ್ ಆಗಿ. ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿ ಆಗ್ರಿಪ್ಪ. ಒಂದು ದಿವಸ ನಿನ್ನ ಹೆಂಡತಿನ ಕಳಿಸ್ಕೊಳ್ಳಿ. ನೀ ಮಾತಾಡು ಮಾತು ಕೇಳಿದ್ರ ನನ್ನ ತಾಯಿನ ನಾನೇ ಬೇದಂಗಕತೆ. ನನ್ನ ಮಗನ, ಲೋಪರ್ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಕತ್ತರ್ಕ ನನ್ನ ಮಗನ, ಬಡ್ರ ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ. ಬಾಯಿ ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಏ ಗೌಡ, ನೀನು ನಿಂತಿರುವ ನೆಲೆ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲದೆ ಮಗನ, ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ. ಸಾವುಕಾರ ಅಂತ ಜಿಗಿದಾಡ್ತಿಯಲ್ಲ ಮಗನ, ನೀನ್ ಯಾವ ಸೀಮಿ ಸಾವುಕಾರಲೇ? ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಾಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ. ಇನ್ನು ನನ್ನಂಗ 3.5 ಮೊಳ ತೆಗೆದು ಹೋಗಿತಾರ. ಈ ಮಾತು ನೆನಪಿನಾಗಿಟ್ಕೋ. ಅಲ್ಲಲೇ ಗೌಡ, ಇಷ್ಟಕ್ಕೂ ನಿನ್ನ ಮನೆಯಾಗ ಹೋಗ್ಬೇಕು ವಯಸ್ಸಿಗೆ ಬಂದ ತಂಗಿದಲ್ಲ, ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು, ಏ ಗೌಡ, ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಅಂತೇಳಿ ಕಳಿಸಂದ್ರ ಅವಾಗ ನಿನಗೆ ಹೆಂಗಕ್ಕಂತೆ? ಬೂಟ್ ತಗೊಂತಿದ್ವಿ, ಬೂಟ್. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ, ಈ ಮನಿ ಒಳಗೆ ನೀನು ದೇವರು. ಅಲ್ಲಲೇ ಮಗನ, ಈ ಮನಿ ದೇವಸ್ಥಾನ ಅಲ್ಲ, ಈ ಮನೆಯಾಗ ನೀನು ದೇವರು ಅಲ್ಲ. ಈ ಮನಿ ಒಳಗೆ ನೀನೊಬ್ಬ ದೇವ್ ಇದ್ದ. ದೇವರಾಗಿದ್ರೆ ಕಾಯಿ ಕರುಪು ಪೂಜಾ ಮಾಡಬಹುದಿತ್ತು, ಆದ್ರ ದೇವಿಗೆ ಪೂಜಾ ಮಾಡ್ಬೇಕ್ರಿ. ನನ್ನ ಎಡಗಾಲಾಗಿ ಚಪ್ಪಲ್ಲೇ ಪೂಜಾ ಮಾಡ. ಏ ಗೌಡ, ಅಲ್ಲೇನು ನೋಡ್ತೀರಿ? ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲಾಗಿನ ಚಪ್ಪಲಿ ಏಟ ತಗೋರ. ಗೌಡ, ಈ ವಿಷಯ ಇಷ್ಟಕ್ಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಬೇಕಾದ್ರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮೂರಗಸಿ ಬಾಗಿಲಿಗೆ ಕಟ್. ನನ್ನ ಹೆಸರು ಧರ್ಮಾಪುರದ ಧರ್ಮಣ್ಣನೇ ಅಲ್ಲ. ಏ ಗೌಡ, ಈಗ ಒಂದ್ ಎಡಗಾಲಾಗಿನ ಚಪ್ಪಲಿ, ಆ ಚಪ್ಪಲಿ ನಿನ್ನ ಹತ್ರನ ಇರ್ಲಿ. ಯಾಕ? ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟು ನೋಡ್ಕೊಳ್ಳೋಗೋಸ್ಕರ ಅದನ್ನ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ. ಇನ್ನೊಂದು ಬಲಗಾಲಾಗಿನ ಚಪ್ಪಲ್ ಐತಿ, ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ, ನಿನ್ನ ಗಂಟ್ಲ ಕಡಿದು ಕುಡಿದು ಬಿಡುತ್ತಾನ. ಓಶ್ಯಾ, ಬಲಗಾಲಾಗಿನ ಚಪ್ಪಲಿ ತಮ್ಮನ ಕೊಟ್ಟು ಕಳಿಸ್ತೀನಿ. ಅದ ಚಪ್ಪಲಿಯಲ್ಲಿ ನಿನಗೆ ಮಾರಿ ಹೊಡೆದ ಬುದ್ಧಿ ಕಲಿಸ್ತಾನ. ಗೌರ್ಯ, ರಾಂಡಿ ಮುಸ ಕಲಿಸಬೇಡ. ನಿಮ್ಮಂತ ಲುಚ್ಚಗಳಿರುವುದರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ. ಹೊರಗೆ ಬಾರ್ಲೆ ಮಗನ, ನಿನ್ನ ಚಡ್ಡಿ ಕಲಿಸಿ ಉಳ್ಳಾಡಿಸಿ ಹೋದಿತ್ತು.
ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ. ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಎಟ್ಟು ಪೂಜೆ ಮಾಡ್ತೇನೆ. ಯಾಕೆ ಮುಂದೊಂದು ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತಾನೆ. ಬಾಲೆ ತಿಂಡಿದ್ರಿ ಈಗ ಬಾಲೆ ಆನೋ ಮಂಗಲ ಮಗನ ಆಟ ಹಚ್ಚಿ ಗೌಡ ಎದುರು ನಿಂತು ಮಾತಾಡೋಷ್ಟು ಕೆಪಾಸಿಟಿ ಐತೆ ಅಲ್ಲಿ. ಗೌಡಪ್ಪ ಅಂದ್ರೆ ಏನ್ ತಿಳಿದಿ? ನಮ್ಮ ಗೌಡಪ್ಪ ದಾರ್ಯಾಗ ಹೊಂಟ್ರೆ ಸಾಕು ನಾಯಿ ಅಂತ ನಾಯಿ ಚಿತ್ತು ಮಕ್ಕೊಂತೈತಿ. ಬಾಲೆ ಎದಕ್ಕಲ್ಲಿ ಅಷ್ಟು ಗೌರವ ಅದು ಮಾತಾಡ್ತಾ ನೀವ ಮೂಲಂಗಿ ಮೊಸಡಿ ಅವ ಆ ಚಪ್ಪಲ್ ಗೌಡ್ರಿ ಹೋಗದಾಗ ನನಗ್ ಹೋಗಿದ್ದೆ ಅಂದ್ರ ಇವತ್ತಿನ ಕಚಪಚ ತುಳಿದು ಬಿಡ್ತೀನಿ. ಇದ್ದಾಗ ಮಾತಾಡ್ಲಿಲ್ಲ, ಆದ್ಮೇಲೆ ಕಚ 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 ತುಳಿತಿದ್ರು. ಇದ್ದಾಗ ಮಾತಾಡ್ಬೇಕು. ಹೌದ್ರಿ, ಮನುಷ್ಯ ಕಿಡ್ನಿ ಓಡಿಸ್ಬೇಕಾಗತ್ತ. ಅವ 2 ಚಪ್ಪಲ್ ಹಾಕೊಂಬಂದಾನ. ಒಂದ್ ನಿಮ್ ಹೋಗದಾಗ ನನಗ್ ಹೋಗ್ದಿದ್ದಂದ್ರ ಒಟ್ಟು ಏನ್ ಹೆಟ್ರು ಗೌಡುಗ ಹೆಟ್ಲನ ಊರ ಗೌಡ್ರ ಹಾಕಿರಿ. ಬೇಕಾದಾಗ ಹೆಟ್ಟಿಸ್ಕೋಬೇಕು, ಬೇಡದ ಮತ್ತ ಅವ್ರ ಕಾಲಾಗ್ಸಿ ಕಟ್ಟಿಸ್ಕೋಬೇಕು. ಏ ಗೌರಿಯ ಹೋಗೋಕ್ ಮುಂಚೆ ಒಂದ್ ಮಾತು ಹೇಳಿದವನು. ಯಾರು ಸಲ ಕಲಿಕತ್ತಿಲ್ಲ, ಹೊಸ ಪುಕ್ಕ ಮರಕತ್ತ. ನೀ ಏನ್ ಹರಿದ ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಲಿಲ್ಲ. ಬಹಳ ದಿವಸ ಮನಿ ಜನರಿಗೆ ಯಾವ ಹೆಣ ಜೊತಾಡಿಲ್ಲ. ಅವನ ನಂಬರ್ ಹಾಕಿ ಬೇಕಾದ್ರೆ ಅವ್ರ ಅವಂದ ಆಧಾರ್ ಕಾರ್ಡ್ ತರ್ತೀನಿ. ಅವ್ರ ಅವ್ನ ಆಧಾರ್ ಕಾರ್ಡ್ ನಾ ಏನ್ ಮಾಡ್ಲಿ? ಎಲ್ಲಾರು ಓಡೋದ್ನಂದ್ರವ ಅಡ್ರೆಸ್ ಇರ್ತಿಲ್ಲ ಅದ್ರಾಗ. ಕಿಡ್ನಿ ಯೂಸ್ ಮಾಡ್ಬೇಕು ಮನುಷ್ಯ. ಕಿಡ್ನಿ ಅಂದ್ರೆ ಏನು? ಹಾರ್ಟ್ ಅಂದ್ರೆ ಏನು? ಮೆದುಳು. ಮೆದುಳು ಅಂದ್ರೆ ಏನು? ಅದು ನನಗಿಲ್ಲ, ನನಗೆ ಗೊತ್ತ. ಈ ಕಡೆ ಹೋಗ್ಯಾನಲ್ಲ ಬಾಳೆ ಆಟ ಹಚ್ಚಿ ಒಳಗೆ ಯಾರಾದ್ರ ಒಳಗ ಏ ವಂಕ್ಯ ತೆಗಿಯೋದು ಚಾಕು ತಲವಾರ್ ಅಲ್ಲೇ 3 ಸಲ ಹೋಗದ್ ನಾವ ಇಲ್ಲೇ ಕೊಲೆ ಮಾಡ್ಬೇಕನ. ತೊಂಬ ಅದು ಡಬಲ್ ಬಾರಿನ ಬಂದೂಕ್ ತೊಂಬ. ಇಂತಲ್ಲಿಟ್ಟು ಹಿಂಗ್ ಹಿಡ್ದು ಅಣ್ಣಾರ ನಾ ಹಾರಿಸಿಲ್ರಿ. ಎಲ್ಲಿ ಓದ್ತಿದ್ದು ಗುಂಡು ಒಳಗಿಡೋದು ಇದನ್ನ ಫ್ರಿಜ್ನಾಗ ಇಡ್ಲಿ. ಎಲ್ಲ ಜಗಲಿ ಮೇಲೆ ಇಡೋಗ. ಶಬಾಷ್ ಧರ್ಮಣ್ಣ ಶಬಾಷ್. ಮನೆಗೆ ಬಂದು ನನ್ನೆದೆಗೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡಸ್ತಾನ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರೆ ನಾ ಜೀವನಕ್ಕೆ ಒಂಥರ ಥ್ರಿಲ್ ಇರ್ತೈತಿ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನ ಇರ್ಬೇಕು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲೇ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಒಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದವನು.